Good morning, my dear students. Welcome back you for income tax session. In this sixth semester, you have first module or first chapter is profits and gains from business or profession. Let us see what is the meaning of profits, what is the meaning of profession, and rules and regulations regarding this chapter. First, meaning of basic terms. Business meaning or definition. As you know very well about business, because ನೀವೆಲ್ಲನೂ ಪಿ ಯು ಸಿ ಫಸ್ಟ್ ಪಿ ಯು ಸಿಯಿಂದ ಚೆನ್ನಾಗಿ ಬಿಸ್ನೆಸ್ ಅಂದರೆ ಏನು ತಿಳ್ಕೊಂಡಿರ್ತೀರ. ಬಟ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಸೆಕ್ಷನ್ 2 ಸಬ್ಸೆಕ್ಷನ್ 13 ಪ್ರಕಾರ ಬಿಸ್ನೆಸ್ ಅಂತಂದರೆ ಅದರದೇ ಆದಂಥ ಒಂದು ಡೆಫಿನೇಷನ್ ಕೊಡ್ತದೆ. ಬಿಸ್ನೆಸ್ ಇನ್ಕ್ಲೂಡ್ಸ್ ಎನಿ ಟ್ರೇಡ್, ಕಾಮರ್ಸ್, ಮ್ಯಾನುಫ್ಯಾಕ್ಚರ್ ಆರ್ ಎನಿ ಅಡ್ವೆಂಚರ್ ಆರ್ ಎನಿ ಕನ್ಸರ್ನ್ ಇನ್ ದ ನೇಚರ್ ಆಫ್ ಟ್ರೇಡ್, ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್. ಸೊ ಕ್ಲಿಯರಾಗಿ ಇಟ್ಸ್ ಎ ಬ್ರಾಡರ್ ಸೆನ್ಸಾಗಿ ನಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಸೊ ಅದು ಟ್ರೇಡ್ಗೆ ಸಂಬಂಧಪಟ್ಟಿರ್ಬೋದು, ಕಾಮರ್ಸ್ ವಾಣಿಜ್ಯಶಾಸ್ತ್ರ, ವಸ್ತುಗಳ ಉತ್ಪಾದನೆ. ಬಿಸ್ನೆಸ್ ಈಸ್ ನಾಟ್ ರಿಲೇಟೆಡ್ ಟು ಬೈಯಿಂಗ್ ಮಾತ್ರ ಮಾಡೋಂಥದ್ದಲ್ಲ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಸ್ ವೆಲ್ ಆಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಸೊ ವೇರ್ ಹೌಸಿಂಗ್ ಮಾಡ್ಬೋದು, ಟ್ರೇಡ್ ಮಾಡುತ್ತೆ. ಇದೆಲ್ಲ ಸೇರಿದ್ರೆ ಸೊ ಬಿಸ್ನೆಸ್ ಅಂತ ಕರಿತಾನೆ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 13. ಹಾಗೆಯೇ ವಾಟ್ ಈಸ್ ಪ್ರೊಫೆಷನ್? ಪ್ರೊಫೆಷನ್ ಈಸ್ ಆಲ್ಸೋ 2 ಸಬ್ಸೆಕ್ಷನ್ 36 ಪ್ರಕಾರ ಎನಿ ಆಕ್ಟಿವಿಟಿ ಅಂಡರ್ಟೇಕನ್ ಫಾರ್ ಅರ್ನಿಂಗ್ ಲೈವ್ಲಿಹುಡ್ ವಿಚ್ ರಿಕ್ವೈರ್ಸ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಆ್ಯಂಡ್ ಸ್ಪೆಷಲೈಸ್ಡ್ ನಾಲೆಡ್ಜ್. ಸೊ ಎಕ್ಸಾಂಪಲ್ಸ್ ಡಾಕ್ಟರ್, ಲಾಯರ್, ಇಂಜಿನಿಯರ್, ಚಾರ್ಟೆಡ್ ಅಕೌಂಟೆಂಟ್ ಇವರೆಲ್ಲ ನಮಗೆ ಪ್ರೊಫೆಷನ್ಗೆ ಎಕ್ಸಾಂಪಲ್ ಆಗಿ ತಗೋತೀವಿ. 2 ಮಾರ್ಕ್ಸಲ್ಲಿ ತುಂಬ ಸಲ ಕೇಳಿದ್ದಾನೆ, ಗಿವ್ ಎನಿ 4 ಎಕ್ಸಾಂಪಲ್ ಫಾರ್ ಪ್ರೊಫೆಷನ್ ಅಂತ ಕೇಳಿದ್ದಾನೆ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 36 ಪ್ರಕಾರ ಪ್ರೊಫೆಷನ್ ಅಂತಂದರೆ ವೃತ್ತಿಪರ ಜೀವನ ನಡೆಸೋದು ಅಂತ ಕರಿತೀವಿ. ವೃತ್ತಿ ಅಂದರೆ ಯಾರು ತನ್ನ ಬುದ್ಧಿಯನ್ನು ಬಳಸಿ ಅವರ ಇಂಟೆಲೆಕ್ಚುಯಲ್ಸನ್ನು ಬಳಸ್ಕೊಂಡು ಅಥವಾ ವಿಶೇಷ ನಾಲೆಡ್ಜನ್ನು, ವಿಶೇಷ ಜ್ಞಾನವನ್ನು ಬಳಸ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಜೀವನಕ್ಕೆ ಬೇಕಾಗಿರುವಂಥ ಒಂದು ಜೀವನ ನಡೆಸೋಕ್ಕೆ ಬೇಕಾಗಿರೋ ಒಂದು ಆದಾಯವನ್ನು ಸಂಪಾದನೆ ಮಾಡ್ತಿರ್ತಾರೆ. ಆ ಥರದ ಕೆಲಸವನ್ನು ನಾವು ವೃತ್ತಿ ಅಂತ ಕರಿಬೇಕು, ಪ್ರೊಫೆಷನ್ ಅಂತ ಕರಿಬೇಕು ಅಂತ ಇನ್ಕಮ್ ಟ್ಯಾಕ್ಸ್ 2 ಸಬ್ಸೆಕ್ಷನ್ 36 ಹೇಳುತ್ತೆ. ಸೊ ಈ ಪ್ರೊಫೆಷನಲ್ಲಿ ಆಲ್ಸೋ ಇನ್ಕ್ಲೂಡ್ ವೊಕೇಶನ್. ವಾಟ್ ಈಸ್ ವೊಕೇಶನ್? ವೊಕೇಶನ್ ರೆಫರ್ಸ್ ಟು ಎನಿ ಆಕ್ಟಿವಿಟಿ ವಿಚ್ ಎ ಪರ್ಸನ್ ಪ್ರಾಕ್ಟೀಸಸ್ ಟು ಅರ್ನ್ ಹೀಸ್ ಲೈವ್ಲಿಹುಡ್. ಸೊ ಅವನ ಜೀವನವನ್ನು ನಡೆಸಲು ಕೆಲವೊಂದು ಕೆಲಸಗಳನ್ನು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರ್ತಾನೆ ಅವನು. ಸೊ ಆ ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರೋದು ಯಾವುದು ಅಂದರೆ ಪೇಂಟಿಂಗು ಅಥವಾ ಮ್ಯೂಸಿಷಿಯನ್ನು, ಒಬ್ಬ ಡ್ಯಾನ್ಸರು ಅಥವಾ ಡ್ಯಾನ್ಸು, ಇವೆಲ್ಲ ನಾವೇನು ಕರಿತೀವಿ ಅಂತಂದರೆ ವೊಕೇಶನ್ ಅಂತ ಕರಿತೀವಿ. ವೊಕೇಶನ್ ಅಂತಂದರೆ ಅದು ಜೀವನದ ವೃತ್ತಿ ಅಂತಲೇ. ಅವನೇನು ಅದಕ್ಕೆ ಒಂದು ಕ್ವಾಲಿಫಿಕೇಷನ್ನು ಅಂತ ಒಂದು ಎಕ್ಸಾಕ್ಟಾಗಿ ಇದೇನು ಬೇಕಾಗಿರೋದಿಲ್ಲ. ಸೊ ಅಕಾರ್ಡಿಂಗ್ ಟು ದ ಯೂನಿವರ್ಸಿಟಿ ನಾರ್ಮ್ಸಲ್ಲಿ ಸರ್ಟಿಫಿಕೇಟ್ಸ್ ಪಡ್ಕೊಂಡೇ ವೊಕೇಶನ್ನು ಮಾಡಬೇಕು ಅಂತ ಏನಿರೋದಿಲ್ಲ. ಸೊ ಕಾಮನ್ ಲೇಮ್ಯಾನ್ ಆಲ್ಸೋ ಪ್ರಾಕ್ಟೀಸ್, ಅವನು ಜೀವನದಲ್ಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆ ಥರದ್ದು ಈಗ ಪೇಂಟ್ ಮಾಡೋರು, ಡ್ಯಾನ್ಸ್ ಮಾಡೋರು, ಮ್ಯೂಸಿಷಿಯನ್ನು ಅದಕ್ಕೇನು ಸರ್ಟಿಫೈಡ್ ಆಗಿ ಅವರೇ ಮಾಡಬೇಕು ಅಂತ ಏನಿರೋದಿಲ್ಲ. ಅವನ ಜೀವನ ನಡೆಸೋದಕ್ಕೋಸ್ಕರ ಹಳೆ ಕಾಲದಲ್ಲಿ ನಾವು ನೋಡೋದಾದರೆ ಹಾರ್ಮೋನಿಯಮನ್ನು, ತಬಲಾ ಬರ್ಸೋದನ್ನು ಇವರೆಲ್ಲನೂ ಸೊ ವೊಕೇಶನ್ ಅಂತಲೇ ಕರಿತೀವಿ. ಅದರಿಂದ ಬರುವಂಥ ದುಡ್ಡಿಂದ ಅವ್ರ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಇದನ್ನು ನಾವು ವೊಕೇಶನ್ ಅಂತ ಕರಿಬೇಕಾಗತ್ತೆ. ಸೊ ಇದು ನಮಗೆ ತಿಳ್ಕೊಂಡಾದ್ಮೇಲೆ ನಾವು ಒಂದು ಸಣ್ಣ ಫಾರ್ಮೆಟನ್ನು ನೋಡಬೇಕು. 14 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ಗೆ ನಾವು ಬಿಸ್ನೆಸ್ನ ಮಾಡೋದಕ್ಕೆ ಒಂದು ಸಣ್ಣ ಫಾರ್ಮೆಟ್ನ ನೋಡ್ಕೊಳ್ಳಿ. ಈ ಫಾರ್ಮೆಟ್ ಈ ಥರ ಇದೆ. ಫಾರ್ಮೆಟ್ ಫಾರ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಸೊ 2 ಕಾಲಮ್ಸ್ ತಗೊಳ್ಳಿ, ಅಮೌಂಟ್ ಕಾಲಮ್ಸು, ಪರ್ಟಿಕ್ಯುಲರ್ ಕಾಲಮ್. ಸೊ ನಮ್ಮ ಪ್ರಾಬ್ಲಮನ್ನು ಕೊಟ್ಟಿರ್ತಾನೆ, ನೆಟ್ ಪ್ರಾಫಿಟಿಂದ ಎಂಡ್ ಆಗೋ ಥರ ಕೊಟ್ಟಿರ್ತಾನೆ ಅಥವಾ ಗ್ರಾಸ್ ಪ್ರಾಫಿಟಿಂದ ಎಂಡ್ ಆಗೋ ಥರ ಕೊಟ್ಟಿರ್ತಾನೆ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಅಥವಾ ಗ್ರಾಸ್ ಪ್ರಾಫಿಟ್ ಎಲ್ಲ ಕೊಟ್ಟಾಗ ನಾವು ಈ ಥರ ತಗೋತೀವಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಅಂತ ತಗೋಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ ಎಕ್ಸಾಮಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ. ಸೊ ಅದನ್ನು ನಾವು XX ಅಂತ ಟೇಕ್ ಇನ್ ಟು ಸೆಕೆಂಡ್ ಕಾಲಮ್. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದಟ್ ಮೀನ್ಸ್ ದ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರುವಂತಹ ಖರ್ಚುಗಳನ್ನು ಡೆಬಿಟ್ ಸೈಡ್ ಬರೆದಿದ್ದಾನೆ ಅಂತ. ಡೆಬಿಟ್ ಸೈಡ್ ಬರೆದಿದ್ದಾನೆ ಅರ್ಥ ಏನು? ಆಲ್ರೆಡಿ ಲೆಸ್ ಅಥವಾ ಡಿಡಕ್ಟ್ ಮಾಡಿದ್ದಾನೆ ಪ್ರಾಫಿಟಿಂದ ಅಂತ. ಸೊ ಯು ಶುಡ್ ಆ್ಯಡ್ ಬ್ಯಾಕ್ ಅಗೇನ್, ಅದನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗತ್ತೆ. ಸೊ ಟೇಕ್ ಇನ್ ಟು ಫಸ್ಟ್ ಕಾಲಮ್. ನೆಕ್ಸ್ಟು ಆ್ಯಡ್
ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಇನ್ ದ P&L ಅಕೌಂಟ್. ಸೊ ಅಂದರೆ ಇವು ಆಲ್ರೆಡಿ ಬಿಸ್ನೆಸ್ಸಿಂದ ಬಂದಿರೋ ಆದಾಯಗಳು ಅವನು ಮರೆತಿದ್ದಾನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಗ್ರಾಸ್ ಪ್ರಾಫಿಟಲ್ಲಿ ನಾವು ಬರ್ಕೋಬೇಕಾದ್ರೆ, ನಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಬರ್ಕೋಬೇಕಾದ್ರೆ ಕ್ರೆಡಿಟ್ ಸೈಡ್ ಬರ್ಕೊಂಡಿರೋದಿಲ್ಲ. ಯಾವಾಗ ಕ್ರೆಡಿಟ್ ಸೈಡ್ ಬರ್ಕೊಂಡಿರೋದಿಲ್ವೋ ಆಗ ಪ್ರಾಫಿಟ್ ಆಟೋಮೆಟಿಕಲಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಸಹ ನಾವು ಆಡ್ ಮಾಡಬೇಕು. ನೆಕ್ಸ್ಟು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲೇ ನೀಟಾಗಿ ತಿಳ್ಕೊಂಡಿರ್ತೀರ. ಮತ್ತೆ ಒಂದು ಸಲ ಹೇಳ್ತಾ ಇದ್ದೀನಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಲ್ಸೋ ಲೀಡ್ಸ್ ಟು ದ ಪ್ರಾಫಿಟ್ನ ನಮಗೆ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಅದು ನಾವು ಮತ್ತೆ ಏನು ಮಾಡಬೇಕು, ಏನು ಆಡ್ ಮಾಡಬೇಕು, ಏನು ಡಿಫ್ರೆನ್ಸ್ ಅಮೌಂಟ್ ಆಗಿರುತ್ತೆ ಅದನ್ನು ಆಡ್ ಮಾಡಿದ್ರೆ ಪ್ರಾಫಿಟ್ ಎಕ್ಸಾಕ್ಟಾಗಿ ಸೆಟೆಟ್ ಆಗುತ್ತೆ. ಈ 4 ಐಟಮ್ಸನ್ನು ಟೋಟಲ್ ಮಾಡಿ ಸೆಕೆಂಡ್ ಕಾಲಮ್ ತಗೋಬೇಕು. ಸೆಕೆಂಡ್ ಕಾಲಮಲ್ಲಿ ಫಸ್ಟು ನಾವು ನೆಟ್ ಪ್ರಾಫಿಟ್ ಬಂದಿತ್ತಲ್ಲ ಅದು, ಮತ್ತು ಈ 4 ಐಟಮ್ ಟೋಟಲ್ ಸೆಕೆಂಡ್ ಕಾಲಮಲ್ಲಿರೋದನ್ನು ಎರಡೂ ಆ್ಯಡ್ ಮಾಡಿದ್ರೆ ಸೊ ನಮ್ಗೆ ಬರುತ್ತೆ ಒಂದು ಅಮೌಂಟ್ನ ಅಲ್ಲಿನೇ ಎಕ್ಸೆಸ್ ಅಂತ ತಗೋಬೇಕಾಗತ್ತೆ. ಟೋಟಲ್ ಮಾಡಿ ನಾವು ಅಲ್ಲೇ ಸೆಕೆಂಡ್ ಕಾಲಮಲ್ಲಿ ಬರ್ಕೊಂಡ್ಮೇಲೆ ನೆಕ್ಸ್ಟು ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಅದನ್ನು ನಾವೇನು ಕರಿತೀವಿ ಅಂತಂದರೆ, ಯಾವ ಖರ್ಚುಗಳು ಬಿಸ್ನೆಸ್ಗೆ ಸಂಬಂಧಪಟ್ಟಿರುತ್ತವೋ ಅದನ್ನು ಅಡ್ಮಿಸಬಲ್ ಅಂತ ಕರಿತೀವಿ. ಪ್ಯೂರ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಖರ್ಚು, ಬಿಸ್ನೆಸ್ ನಡೆಸಬೇಕಾದ್ರೆ ಬೇಕಾಗಿರುವಂಥ ಖರ್ಚುಗಳು, ಸಾಮಾನ್ಯ ಖರ್ಚುಗಳು, ಅದನ್ನು ನಾವು ಅಡ್ಮಿಸಬಲ್ ಅಂತ ಕರಿತೀವಿ. ವಿಚ್ ಈಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟೆಡ್ ಬರೋದಿಲ್ಲ. ಸೊ ಆ ಥರದ ಎಲ್ಲಿರ್ತವೆ, ಅಡ್ಜಸ್ಟ್ಮೆಂಟಲ್ಲಿ ಹೇಳಿರ್ತಾನೆ, ಅದನ್ನು ನಾವು ಟ್ರೇಸ್ ಔಟ್ ಮಾಡಿ ಸೊ ಅದನ್ನು ಮಾತ್ರ ನಾವು ಲೆಸ್ ಮಾಡಬೇಕು. ಸೊ ಆಗಲೇ ಪ್ರಾಫಿಟ್ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಐಟಮ್, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಮೀನ್ಸ್ ವಿಚ್ ಈಸ್ ನಾಟ್ ರಿಲೇಟೆಡ್, ವಿಚ್ ಈಸ್ ನಾಟ್ ಅರ್ನ್ಡ್ ಫ್ರಮ್ ಬಿಸ್ನೆಸ್. ಯಾವುದು ಬಿಸ್ನೆಸ್ಸಿಂದ ಅರ್ನ್ಡ್ ಆಗಿರಲ್ವೋ ಅದು ಬಿಸ್ನೆಸ್ಗೆ ಸಂಬಂಧಪಡದೇ ಇರೋಂಥ ಇನ್ಕಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಆರ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಆರ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಸಮಥಿಂಗ್. ಸೊ ಆ ಥರ, ಅಥವಾ ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ನಾನ್ ಬಿಸ್ನೆಸ್ ಇನ್ಕಮ್ ವಿಚ್ ಈಸ್ ಕ್ರೆಡಿಟೆಡ್. ಅದು ಇನ್ಕಮ್ಮೇ ಅಲ್ಲ, ಬಿಸ್ನೆಸ್ ಇನ್ಕಮ್ ಅಲ್ಲ, ಆದರೂ ಅವನು ಏನು ಮಾಡಿರ್ತಾನೆ, ಕ್ರೆಡಿಟ್ಸೇ ಬರೆದಿರ್ತಾನೆ. ಆವಾಗ ಆಟೋಮೆಟಿಕಲಿ ಪ್ರಾಫಿಟ್ಟು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಯು ಮಸ್ಟ್ ಲೆಸ್ ಅಥವಾ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟು, ಲೆಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು ಮತ್ತು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಲ್ಸೋ ನೆಟ್ ಪ್ರಾಫಿಟನ್ನು ಫ್ಲಕ್ಚುಯೇಷನ್ಸ್ ಮಾಡುತ್ತೆ. ಸೊ ಆಗ ನೆಟ್ ಪ್ರಾಫಿಟ್ ಫ್ಲಕ್ಚುಯೇಷನ್ ಆಗಿ ಎಕ್ಸಾಕ್ಟ್ ನೆಟ್ ಪ್ರಾಫಿಟ್ ಬರೋದಿಲ್ಲ. ಹಾಗಾಗಿ ಅದನ್ನು ಕಳಿಬೇಕಾಗತ್ತೆ. ಸೊ ಕಳೆದಾಗ ಸೊ ನಮಗೆ ಈ 4 ಐಟಮ್ಸ್ ಇಲ್ಲಿ ಬರ್ಕೊಂಡು ಟೋಟಲ್ ಮಾಡ್ಕೊಳ್ಳಿ. 4 ಐಟಮ್ಸನ್ನು ಟೋಟಲ್ ಮಾಡಿ ಔಟ್ಗಳನ್ನು ತಗೊಳ್ಳಿ. ಆಲ್ರೆಡಿ ಬಂದಿರೋ ಡಿಫ್ರೆನ್ಸ್ ಅಮೌಂಟು ನಮ್ಮ ಹತ್ರ ಇದೆ. ಆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಈ ಡಿಫ್ರೆನ್ಸ್ ಅಮೌಂಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಡಿಫ್ರೆನ್ಸ್ ಅಮೌಂಟಲ್ಲಿ ಈ ಡಿಫ್ರೆನ್ಸ್ ಅಮೌಂಟನ್ನು ಕಳೆದ್ರೆ ಸೊ ನಮಗೆ ಸಿಗುತ್ತೆ ಡಿಫ್ರೆನ್ಸ್. ದಟ್ ಈಸ್ ಕಾಲ್ಡ್ ಎಕ್ಸಾಕ್ಟಾಗಿ ಈಗ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಈಗ ಬಂದಿರುವ ಲಾಭ, ಬಿಸ್ನೆಸ್ಸಿಂದ ಎಷ್ಟಾಗಿದೆ ಲಾಭ ಅನ್ನೋದನ್ನು ನಾವು ಟ್ರೇಸ್ ಔಟ್ ಮಾಡಿದ್ದೀವಿ. ಇದ್ರ ಮೇಲೆ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ನಾವು ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ನ ಕಟ್ಟೋದಿಲ್ಲ. ಇನ್ಕಮ್ ಟ್ಯಾಕ್ಸು ಈ ಮೆಥಡಲ್ಲಿ ಮಾಡಬೇಕಾಗತ್ತೆ. ಓಕೆ, ಫೈನ್. ಸೊ ಈಗ ನಾವು ನೋಡಬೇಕಾಗಿರೋದು ಇನ್ನೊಂದಿದೆ, ಏನಪ್ಪ ಅಂದರೆ ಯಾವೆಲ್ಲ ಎಕ್ಸ್ಪೆನ್ಸಸ್ ಅಲೋಯಬಲ್ಲು, ಯಾವ ಎಕ್ಸ್ಪೆನ್ಸಸ್ ನಾಟ್ ಅಲೋಯಬಲ್ ಅಂತ. ಎಕ್ಸ್ಪೆನ್ಸಸ್ಸು ಡಿಸ್ಅಲೋಡ್ ಅಥವಾ ಇನ್ಅಡ್ಮಿಸಬಲ್ ಅಥವಾ ನಾಟ್ ಅಲೋಯಬಲ್ ಅಂತ ಕರಿತೀವಿ. ಆಲ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಅದನ್ನು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಫಸ್ಟ್ PUC ಅಕೌಂಟ್ಸಲ್ಲಿ ಹೇಳಿರ್ತಾರೆ, ಡ್ರಾಯಿಂಗ್ಸ್ ಅಂದರೆ ಅಮೌಂಟ್ ಆರ್ ಕೈಂಡ್ ಯಾವುದೇ ಆಗಲಿ ವಿಚ್ ಈಸ್ ವಿತ್ಡ್ರಾನ್ ಫ್ರಮ್ ದ ಬಿಸ್ನೆಸ್ ಬೈ ದ ಪ್ರೊಪ್ರೈಟರ್. ಸೊ ಫಾರ್ ಪರ್ಸ್ನಲ್ ಯೂಸ್ ಆರ್ ಡೊಮೆಸ್ಟಿಕ್ ಯೂಸ್, ಅವನು ಸ್ವಂತ ಬಳಕೆಗಾಗಿ ಅಥವಾ ಅವನ ಪ್ರೈವೇಟ್ ಪರ್ಪಸ್ಗಾಗಲಿ ಅಥವಾ ಡೊಮೆಸ್ಟಿಕ್ ಪರ್ಪಸ್ ಆಗಲಿ ಬಿಸ್ನೆಸ್ಸಿಂದ ಹಣ ಎತ್ಕೊಂಡು ಹೋಗ್ಬೋದು, ಹಣ ರೂಪದಲ್ಲಿರೋ ವಸ್ತುಗಳು ತೊಗೊಂಡು ಹೋಗ್ಬೋದು. ಸೊ ಅದನ್ನು ನಾವೇನು ಕರಿತೀವಿ ಅಂತಂದರೆ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಮನಿ ಆರ್ ಮನೀಸ್ ವರ್ತ್ ವಿಚ್ ಈಸ್ ವಿತ್ಡ್ರಾನ್ ಬೈ ಪ್ರೊಪ್ರೈಟರ್ ಫ್ರಮ್ ಹಿಸ್ ಬಿಸ್ನೆಸ್ ಅಂತ ಕರಿತೀವಿ. ಅದನ್ನ ಡ್ರಾಯಿಂಗ್ಸ್ ಅಂತ ಕರಿಬೇಕು. ಅದು ಲೈಕ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು, ರೆಂಟ್ ಪೇಯ್ಡ್ ಟು ಹಿಸ್ ರೆಸಿಡೆನ್ಷಿಯಲ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಪೇಯ್ಡ್ ಟು ಹಿಸ್ ಸನ್ ಆರ್ ಡಾಟರ್ ಅಂತ ಹೇಳಿರ್ಬೋದು. ಸೊ ಲೈಕ್ ದಿಸ್, ಈ ಥರದ್ದೆಲ್ಲ ನಾವು ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು ಇನ್ಅಡ್ಮಿಸಬಲ್ ಅಂತ ತಗೊಳ್ಳಿ. ಆಲ್ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್. ಇನ್ಕಮ್ ಟ್ಯಾಕ್ಸಲ್ಲಿ ಪ್ರಾವಿಷನ್ ಅನ್ನೋ ಪದನೇ
ಅಕ್ಸೆಪ್ಟ್ ಮಾಡೋದಿಲ್ಲ. ರಿಸರ್ವ್ಸ್ ಅನ್ನೋ ಪದ ಅಕ್ಸೆಪ್ಟ್ ಮಾಡೋದಿಲ್ಲ. ಬಿಕಾಸ್ ವಾಟ್ ಈಸ್ ಪೇಯ್ಡ್ ಆ್ಯಕ್ಚುಲಿ ಆ್ಯಂಡ್ ವಾಟ್ ಈಸ್ ರಿಸೀವ್ಡ್, ದಟ್ ಈಸ್ ದ ಇಂಪಾರ್ಟೆಂಟ್. ಏನು ಪೇ ಮಾಡಿದ್ದೀರಾ ಅಷ್ಟು ಮಾತ್ರ. ಡ್ಯೂ ಇದೆ, ಓಕೆ, ಡ್ಯೂ ಇದ್ದರೆ ತೊಂದರೆ, ಡ್ಯೂ ಇದೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾವಾಗ ಅದು ಪ್ರೀವಿಯಸ್ ಇಯರಲ್ಲಿ ಪೇ ಮಾಡಿದ್ದೀರಾ, ಪ್ರೀವಿಯಸ್ ಇಯರ್ ರಿಸೀವ್ ಆಗಿದೆಯಾ, ದಟ್ಸ್ ಆಲ್. ಸೊ ಅದನ್ನು ನಾವು ತಗೋಬೇಕು. ಸೊ ಪ್ರೀವಿಯಸ್ ಇಯರ್ 4 years ಬ್ಯಾಕ್ ಡ್ಯೂ ಇರೋದನ್ನು ಪ್ರೀವಿಯಸ್ ಇಯರ್ ಪೇ ಮಾಡಿದ್ದೇನೆ ಅಂದರೆ ವಿ ಕ್ಯಾನ್ ಅಕ್ಸೆಪ್ಟ್. ಅದನ್ನು ಬಿಸ್ನೆಸ್ ಸಂಬಂಧಪಟ್ಟಿದ್ದು ಪೇ ಮಾಡಿದ್ದೇನೆ ಅಂದರೆ ವಿ ಕ್ಯಾನ್ ಅಕ್ಸೆಪ್ಟ್. ಬಟ್ ರಿಸರ್ವ್ ಮಾಡಿಟ್ಟಿದ್ದೀವಿ ಸರ್ ಫ್ಯೂಚರ್ ಸೇಕಿಗೆ, ಅಥವಾ ಪ್ರಾವಿಷನ್ ಮಾಡಿಟ್ಟಿದ್ದೀವಿ ಸರ್ ಫ್ಯೂಚರ್ ಸೇಕಿಗೆ ಅಂದರೆ ನಾಟ್ ಅಲೋಯಬಲ್. ಫಾರ್ ಎಕ್ಸಾಂಪಲ್ RBDD ನಾಟ್ ಅಲೋಯಬಲ್, ಬಟ್ ಬ್ಯಾಡ್ ಡೇಟ್ಸ್ ಅಲೋಯಬಲ್. What is the difference? What is the difference bad dates and RBDD? RBDD reserved. So bad dates actually happened. So ಹಾಗಾಗಿ ಅದನ್ನು ತಗೋಬೇಕಾಗತ್ತೆ. ನೆಕ್ಸ್ಟ್ ನೋಷನಲ್ ರೆಂಟ್. ಸೊ ವೆರಿ ಇಂಪಾರ್ಟೆಂಟ್. ನೋಷನಲ್ ರೆಂಟ್, ನೋಷನಲ್ ಇಂಟ್ರೆಸ್ಟ್, ನೋಷನಲ್ ಸ್ಯಾಲ್ರಿ ಏನು ಮೀನಿಂಗ್ ಅಲ್ಲೇ ಕೊಡ್ತೀನಿ ನೋಡಿ. ನೋಷನಲ್ ರೆಂಟ್ ಈಸ್ ದ ರೆಂಟ್ ವಿಚ್ ಈಸ್ ಯು ಆರ್ ಪ್ರಿಸ್ಯೂಮ್ಡ್ ಟು ಅರ್ನ್ ಫ್ರಮ್ ಎ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಈವನ್ ಇಫ್ ಯು ಡೋಂಟ್ ಹ್ಯಾಪನ್ ಟು ಆ್ಯಕ್ಚುಯಲ್ ಅರ್ನ್ ಎನಿ ರೆಂಟ್ ಅಂತ. ಸೊ ಇದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಟ್ಯಾಕ್ಸಬಲ್ ಮಾಡಬೇಕು, ಅಂದರೆ ಇನ್ಅಡ್ಮಿಸಿಬಲ್ ಮಾಡಬೇಕು ಅಂತಾನೆ. ಏನಂದರೆ ಕಾಲ್ಪನಿಕವಾದ ಅಂತ ಒಂದು ಬಾಡಿಗೆ, ಸೊ ಯಾವುದೋ ಊಹಿಸ್ಕೊಡೋಂಥದ್ದು. ಸೊ ಬರದೇ ಇದ್ದರೂ ರೆಂಟ್ ಆ್ಯಕ್ಚುಲಿಯಾಗಿ ಬರದೇ ಇದ್ರೂ ಬರುತ್ತೆ ಅಂತ ಊಹಿಸ್ಕೊಡೋಂಥದ್ದು, ಕೊಟ್ವಿ ಅಂತ ಊಹಿಸ್ಕೊಡೋದು, ಕೊಡದೇನೂ ಊಹಿಸ್ಕೊಡೋದು, ಇದನ್ನೆಲ್ಲನೂ ಸೊ ಊಹಾಪೋಹಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಅದನ್ನು ನಾವು ರಿಸೀವ್ ಮಾಡೋದಂಗಿಲ್ಲ, ಇದನ್ನ ಇನ್ಅಡ್ಮಿಸಿಬಲ್ ಮಾಡಬೇಕು. ನೆಕ್ಸ್ಟ್ ಆಲ್ ಚಾರಿಟೀಸ್ ಆ್ಯಂಡ್ ಡೊನೇಷನ್ಸ್ ಅಂದರೆ ದಾನ ಧರ್ಮಗಳು, ಅದು ಬರೋದಿಲ್ಲ. ಅದು ಬೇಕಾದರೆ ನೀವು ಪುಣ್ಯ ಕಾರ್ಯಕ್ಕೆ ಮಾಡ್ಕೋಬೋದು, ಬಿಸ್ನೆಸ್ ಸಂಬಂಧಪಟ್ಟಿಲ್ಲ. ಆಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್, ಸೊ ಎಕ್ಸ್ಪೆನ್ಸಸ್ ಅಲೋಡು, ಎಕ್ಸ್ಪೆಂಡಿಚರ್ ನಾಟ್ ಅಲೋಡ್. ಎಕ್ಸಾಂಪಲ್ ಇಲ್ಲೇ ಕೊಟ್ಬಿಡ್ತೀನಿ. ಪರ್ಚೇಸ್ ಆಫ್ ಎ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಾಟ್ ಅಲೋಡ್, ಬಟ್ ಡಿಪ್ರಿಸಿಯೇಷನ್ ಆಫ್ ಎ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಲೋಡ್. ಪರ್ಚೇಸ್ ಆಫ್ ಎ ಮೋಟರ್ ಬೈಕ್ ನಾಟ್ ಅಲೋಡ್, ಡಿಪ್ರಿಸಿಯೇಷನ್ ಕೆನ್ ಬಿ ಅಲೋಡ್. ಸೊ ದಿಸ್ ಈಸ್ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರುವಂಥ ವ್ಯತ್ಯಾಸ. ಸೊ ಅದು ನಮಗೆ ನಾಟ್ ಅಲೋಡ್. ನೆಕ್ಸ್ಟು ಆಲ್ ಕ್ಯಾಪಿಟಲ್ ಲಾಸಸ್ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಯಾವುದಾದ್ರು ಒಂದು ಅಸೆಟ್ ಮಾಡಿದಾಗ ಲಾಸ್ ಆಗುತ್ತೆ. ಸೊ ಅಥವಾ ಮಿಷನರಿ ಬ್ರೇಕ್ ಡೌನ್ ಆಗಿ ಅದು ಸ್ವಾಪ್ ಆಗುತ್ತೆ, ಅದು ಆವಾಗ ಆಗುವಂಥ ನಷ್ಟವನ್ನು ನಾವು ಬರ್ಸೋಕ್ಕಾಗೋದು, ಅದನ್ನು ನಾಟ್ ಅಲೋಡ್ ಅಂತ ಹೇಳ್ತಾನೆ. ಕ್ಯಾಪಿಟಲ್ ಲಾಸ್ ನಾಟ್ ಅಲೋಡ್. ರೆವಿನ್ಯೂ ಲಾಸ್ ಕೆನ್ ಬಿ ಅಲೋಡ್. ಬಿಸ್ನೆಸ್ ಮಾಡಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆಗುವಂಥ ಖರ್ಚುಗಳನ್ನು ಅಲೋ ಮಾಡಬೇಕು, ಆಯಿತಾ, ಅದು ಇಂಪಾರ್ಟೆಂಟ್. ಆಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್, ಬೇರೆ ಅಂದರೆ ಬಿಸ್ನೆಸ್ ಸಂಬಂಧಪಡದೆ ಬೇರೆ ಹೆಡ್ಗೆ ಏನೇ ಸಂಬಂಧಪಟ್ಟಿದ್ರು ಅದು ನಮಗೆ ಇಲ್ಲಿ ಬಿಸ್ನೆಸ್ಸಲ್ಲಿ ಬರೋದಿಲ್ಲ. ಮತ್ತು ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ವಿಚ್ ಇಸ್ ನಾಟ್ ಇನ್ ನೇಚರ್ ಆಫ್ ಅಡ್ವರ್ಟೈಸ್ಮೆಂಟ್. ಬಿಸ್ನೆಸ್ಗೆ ಮಾಡುವಂಥ ಅಡ್ವರ್ಟೈಸ್ಮೆಂಟ್ ಅಂತಂದರೆ ಪ್ರಮೋಷನ್, ಸೇಲ್ಸ್ ಪ್ರಮೋಷನ್ ಟೂಲ್ ಅಲ್ವಾ. ಅದಕ್ಕೆ ಸಂಬಂಧಪಡದೇ ಇರೋವಂಥ ಗಿಫ್ಟ್ಸ್ ಕೊಟ್ಟರೆ, ವೋಚರ್ಸ್ ಕೊಟ್ಟರೆ ಅಥವಾ ಇನ್ನೊಂದು ಅವೆಲ್ಲನೂ ನಾವು ಇಲ್ಲಿ ಅಲೋ ಮಾಡೋಂಗಿಲ್ಲ. ಏನೇ ಮಾಡಿದ್ರೂ ಬಿಸ್ನೆಸ್ಸು ರನ್ ಆಗೋದಕ್ಕೆ, ಸೇಲ್ಸ್ ಆಗೋದಕ್ಕೆ, ರೆವಿನ್ಯೂ ಜನ್ರೇಟ್ ಆಗೋದಕ್ಕೆ ಮಾಡುವ ಖರ್ಚುಗಳಾಗಿರಬೇಕು. ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಎನಿ ಅಮೌಂಟ್ ಪೇಡ್ ಟು ಸಚ್ ಸ್ಯಾಲ್ರಿ, ಇಂಟ್ರೆಸ್ಟ್ ಪೇಡ್ ಟು ಪರ್ಸನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ವಿತೌಟ್ ಮೇಕಿಂಗ್ TDS ಮಾಡಿದರೆ ಯಾರಿಗೆ ಸಂಬಳ ಕೊಡೋಂಥದ್ದು, ಅಥವಾ ಔಟ್ಸೈಡ್ ಇಂಡಿಯಾ ಇರೋಂಥದ್ದು, ಅಥವಾ ಇಲ್ಲಿಗಲ್ ಆಗಿ ಮಾಡೋಂಥ ಪೇಮೆಂಟ್ಸ್ ಮಾಡೋಂಥದ್ದು ಯಾವುದೂ ಅಲೋ ಮಾಡಬಾರ್ದು. ಮತ್ತು ಸ್ಪೆಕ್ಯುಲೇಷನ್ ಲಾಸಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಿಂದ ಆಗ್ತದೆ ಇದು ಸ್ಪೆಕ್ಯುಲೇಷನ್ ಲಾಸಸ್. ಸೊ ಬಿಸ್ನೆಸ್ಗೂ ಮತ್ತು ಸ್ಪೆಕ್ಯುಲೇಷನ್ ಬಿಸ್ನೆಸ್ಗೂ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡೆಪ್ತಾಗಿ ಹೇಳ್ತೀನಿ, ಪ್ರಾಬ್ಲಮ್ಸ್ ಮಾಡ್ತಾ ಇರಬೇಕಾದ್ರೆ. ಸೊ ಅದು ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪರ್ಚೇಸ್ ಆಫ್ ಎ ಫಿಕ್ಸ್ಡ್ ಅಸೆಟ್. ಸೊ ಲೀಗಲ್ ಎಕ್ಸ್ಪೆನ್ಸಸ್ಸು ಪರ್ಚೇಸ್ ಆಫ್ ಎ ಫಿಕ್ಸ್ಡ್ ಅಸೆಟ್. ಸೊ ಇದು ನಮಗೆ ಏನು ಇನ್ಸ್ಟಾಲೇಷನ್ ಚಾರ್ಜಸ್ಸು ನಾವು ಅಸೆಟ್ಗೆ, ಫಿಕ್ಸ್ಡ್ ಅಸೆಟ್ಗೆ ವ್ಯಾಲ್ಯೂ ಆಫ್ ಅಸೆಟಲ್ಲಿ ಸೇರಿಸ್ಕೊಂಡ್ಬಿಡ್ತೀವಿ. ನಿಮ್ಗೆ ಫಾರ್ಮುಲಾ ಗೊತ್ತು. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದಾಗ ವ್ಯಾಲ್ಯೂ ಆಫ್ ಅಸೆಟ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಸೇರಿಸ್ಕೊತೀವಿ, ಲೆಸ್ ಸ್ವಾಪ್ ಏನಾದಿದ್ರೆ ಸ್ಕ್ರ್ಯಾಪನ್ನು ತೆಗಿತೀವಿ. ಸೊ ಹೀಗೆ, ಯಾಕೆ ಅಂದರೆ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆಫ್ ಎನಿ ಅಸೆಟ್, ಸೊ ಆಗುವ ಖರ್ಚುಗಳನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಲೇ ಕರಿತೀವಿ. ಅದಕ್ಕೆ ಅದನ್ನು ನಾವು ತೊಗೊಳ್ಳೋದಿಲ್ಲ. ಲಾಸ್ ಬೈ ಥೆಫ್ಟ್ ಫ್ರಮ್ ರೆಸಿಡೆನ್ಸ್, ಸೊ ಮನೆಯವರೇ ಕಳ್ತನ ಮಾಡೋದನ್ನು ನಾವು ತೊಗೊಳಕ್ಕೆ ಬರೋದಿಲ್ಲ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಆನ್ ಇಲ್ಲೀಗಲ್ ಬಿಸ್ನೆಸ್, ಸೊ ಲೀಗಲಾಗಿ ಇಲ್ಲದೆ ಇರೋಂಥದ್ದು ಬರೋದಿಲ್ಲ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ URDF ಅದು ಬರೋದಿಲ್ಲ. ನೆಕ್ಸ್ಟ್ ಕಾಸ್ಟ್ ಆಫ್ ಪೇಟೆಂಟ್, ಟೆಕ್ನಿಕಲ್ ನೋ ಹೌ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಟ್ ಡಿಪ್ರಿಸಿಯೇಷನ್ ಅಲೋ ಮಾಡ್ತೀವಿ ಇದಕ್ಕೆ. ಕಾಸ್ಟ್ ಆಫ್ ಪೇಟೆಂಟ್ಗೆ, ಟೆಕ್ನಿಕಲ್ ನೋ ಹೌಗೆ ಡಿಪ್ರಿಸಿಯೇಷನ್ ಕೆನ್ ಬಿ ಅಲೋಡ್. ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇವೆಲ್ಲ ಬರೋದಿಲ್ಲ. ಇದೆಲ್ಲ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆಗಿರ್ಬೋದು, ಇವೆಲ್ಲ ಪರ್ಸ್ನಲ್ ಆಗಿರುತ್ತೆ, ಅದು ಬರೋದಿಲ್ಲ. ಈವನ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡು ಬರೋದಿಲ್ಲ. ಸೊ ಬಟ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸು ಅವೆಲ್ಲ ಮಾಡಿದಾಗ ಆ ಖರ್ಚು ಬರುತ್ತೆ ಲೀಗಲ್ ಎಕ್ಸ್ಪೆನ್ಸಸ್ಸಲ್ಲಿ. ಬಟ್ GST ಅಲೋಯಬಲ್ಲು, ಸೇಲ್ಸ್ ಟ್ಯಾಕ್ಸ್ ಅಲೋಯಬಲ್ಲು, ಸೊ ಇವೆಲ್ಲ ಅಲೋಯಬಲ್ಲು.
ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಸನಲ್ ಪರ್ಪಸ್ ಬರೋದಿಲ್ಲ. ಬಿಸ್ನೆಸ್ಗೆ ನೀನು ಲೋನ್ ತಗೊಂಡು ಅದಕ್ಕೆ ಲೋನ್ ಇಂಟ್ರೆಸ್ಟ್ ಕಟ್ಟಿದ್ರೆ ಅಲೋಯಬಲ್. ಬೋನಸ್ ಆ್ಯಂಡ್ ಕಮಿಷನ್ ಪೇಡ್ ಟು ಎಂಪ್ಲಾಯಿ ಇಫ್ ಇಟ್ ಈಸ್ ಪೇಯ್ಡ್ ಆಫ್ಟರ್ ದ ಡೇಟ್ ಆಫ್ ಫೈಲಿಂಗ್. ಮೊದಲೇ ನೀವು ಬಿಸ್ನೆಸ್ಸಲ್ಲಿ ಬೋನಸ್ಗಳು ಕೊಟ್ಟರೆ ಅಲೋಯಬಲ್ಲು, ಬಟ್ ಐ ಟಿ ರಿಟರ್ನ್ಸ್ ಮಾಡಿದ್ಮೇಲೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ಅಲೋ ಮಾಡೋದಿಲ್ಲ. ಮತ್ತು ಸೇಲ್ಸ್ ಟ್ಯಾಕ್ಸು, ನಮಗೆ ಸೇಲ್ಸ್ ಟ್ಯಾಕ್ಸ್ ಇದೆಯಲ್ಲ, ಸೇಲ್ಸ್ ಟ್ಯಾಕ್ಸು ಡ್ಯೂ ಇದ್ದರೆ ನಾಟ್ ಅಲೋಯಬಲ್, ಪೇಯ್ಡ್ ಮಾತ್ರ ಅಲೋಯಬಲ್. ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟಾಗಿ. ನಮಗೆ ಸೇಲ್ಸ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಏನಾದರೂ ಆಫ್ಟರ್ ದ ಫೈಲಿಂಗ್ ಡೇಟಲ್ಸ್ ಏನಾದರೂ ಮಾಡಿದ್ರೆ ಅದನ್ನು ನಾವು ತೊಗೊಳಕ್ಕೆ ಬರೋದಿಲ್ಲ. ಸೊ ಇದು ಗಮನದಲ್ಲೇ ಇಟ್ಕೋಬೇಕು. ಇದು ನಮಗೆ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ಸ್ಯಾಲ್ರಿ ಪೇಯ್ಡ್ ಟು ಫ್ಯಾಮಿಲಿ ಮೆಂಬರ್ಸ್ ಹೂ ಆರ್ ನಾಟ್ ಪ್ರೊಫೆಷ್ನಲಿ ಕ್ವಾಲಿಫೈಡ್ ಆಗಿದ್ದು, ಎಲಿಜಿಬಿಲಿಟಿ ಇದ್ದು ಅವರು ಬಿಸ್ನೆಸ್ಗೆ ಸಹಾಯ ಮಾಡ್ತಿದ್ದು, ಬಿಸ್ನೆಸ್ಸಲ್ಲಿ ಅವರು ಒಬ್ಬ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ದು, ದೇ ಕ್ಯಾನ್ ಟೇಕ್. ಸುಮ್ಮನೆ ಕ್ವಾಲಿಫೈಡ್ ಆಗ್ದಿರಾ ಸ್ಯಾಲ್ರಿ ಪೇಯ್ಡ್ ಟು ದ ಡಾಟರ್ ಆ್ಯಂಡ್ ಸನ್ ಅಂತ ಕೊಟ್ಟರೆ ತಗೊಳಕ್ಕೆ ಬರೋದಿಲ್ಲ. ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಡಿಫೆಂಡೆಂಟ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಪರ್ಸ್ನಲ್ ಬಂದುಬಿಡ್ತು. ಸೊ ಆ ಥರದ್ದೆಲ್ಲ ಬರೋದಿಲ್ಲ, ಇಲ್ಲೀಗಲ್ ಆಯಿತು. ಕ್ರಿಮಿನಲ್ ಅಂದರೆ ಇಲ್ಲೀಗಲ್ಲು, ಸಮ್ ಪರ್ಸ್ನಲ್ಸ್ ಆಗಿರ್ತವೆ, ಅದು ಥರ ಬರೋಕ್ಕೆ ಬರೋಲ್ಲ. ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ 10,000 ಇನ್ ಎ ಡೇ. ಸೊ ಇನ್ ಎ ಡೇಯಲ್ಲಿ ಏನಾದರೂ ಅವನು ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿದ್ರೆ ಅದು ಬರೋದಿಲ್ಲ. ಟ್ರೂ ಚೆಕ್ ಮುಖಾಂತರನೇ, ಕ್ರಾಸ್ ಚೆಕ್ ಮುಖಾಂತರನೇ ಪೇ ಮಾಡಬೇಕು. ಅದು ಬೇರೆ ಚೆಕ್ ಮುಖಾಂತರ ಕೊಡೋಂಗಿಲ್ಲ, ಓಪನ್ ಚೆಕ್ ಮುಖಾಂತರ ಎಲ್ಲ ಪೇ ಮಾಡಿ. ದೀಸ್ ಆರ್ ಆಲ್ ದ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದೇ ಥರನೇ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ಸು ಇದೆ. ಯಾವ್ಯಾವುದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ಸು? ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸು. ಒಂದು ಪ್ರಿಮಿಸಸ್ ಇರುತ್ತೆ, ಒಂದು ಮಿಷನರಿ ಇರುತ್ತೆ, ಅದಕ್ಕೆಲ್ಲ ರಿಪೇರ್ಸ್ ಆಗುತ್ತೆ, ಮೇಂಟೆನೆನ್ಸ್ ಖರ್ಚು ಬರುತ್ತೆ, ಅದು ಅಲೈಬಲ್ಲು. ಒಂದೊಂದು ಸಲ ಸ್ವಂತ ಬಿಲ್ಡಿಂಗ್ ಇರಲ್ಲ, ರೆಂಟ್ ಕೊಡಬೇಕು, ಟ್ಯಾಕ್ಸಸ್, ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಬೇಕಾಗತ್ತೆ, ರೇಟ್ಸು, ಇನ್ಶೂರೆನ್ಸ್ ಕಟ್ಟಬೇಕಾಗತ್ತೆ ಬಿಸ್ನೆಸ್ಗೆ, ಇವೆಲ್ಲ ಬೇಕು. ಬ್ಯಾಡ್ ಡೇಟ್ಸ್ ಹೇಳಿದೆ ಆಲ್ರೆಡಿ, ಬ್ಯಾಡ್ ಡೇಟ್ಸ್ ಬೇಕು. ರಿಸರ್ಚ್ಗೆ ಸಂಬಂಧಪಟ್ಟಾಗೆ ಸೈಂಟಿಫಿಕ್ ರಿಸರ್ಚ್ಗೆ ಏನೋ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅದು ಎಕ್ಸ್ಪೆಂಡಿಚರು ಅಲೋಯಬಲ್ ಮಾಡಬೇಕು. ಮತ್ತು ಎಂಪ್ಲಾಯಿಗಳು ಚೆನ್ನಾಗಿರಬೇಕು, ವೆಲ್ಫೇರ್ ಸೇಕಿಗೆ ಅವ್ರ ವೆಲ್ಫೇರ್ನ ನೋಡೋ ಉದ್ದೇಶದಿಂದ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ತಾ ಇರ್ತಾರೆ ಎಂಪ್ಲಾಯಿಗಳದ್ದು, ಅದು ಅಲೋಯಬಲ್ಲು. ಬೋನಸ್ಸು, ಕಮಿಷನ್ನು ಐ ಟಿ ರಿಟರ್ನ್ಸ್ ಮಾಡೋಕ್ಕೆ ಮೊದಲೇ ಕೊಟ್ಟಿದ್ರೆ, ಅಕಾಡೆಮಿಕ್ ಇಯರಲ್ಲೇ ಕೊಟ್ಟಿದ್ರೆ ಅದು ಅಲೋಯಬಲ್ಲು. ಸೇಲ್ಸ್ ಟ್ಯಾಕ್ಸ್ ಅಲೋಯಬಲ್ಲು. ಎಕ್ಸೈಸ್ ಡ್ಯೂಟಿ ಇವೆಲ್ಲ ಬಿಸ್ನೆಸ್ ಸಂಬಂಧಪಟ್ಟಿರೋದ್ರಿಂದ ಅಲೋಯಬಲ್ಲು. ಮತ್ತು ರಾಬರಿ ಆ್ಯಂಡ್ ಥೆಫ್ಟ್ ಇನ್ಸಿಡೆನ್ಸು ಇವೆಲ್ಲ ಆಗುತ್ತೆ. ಬಟ್ ಇನ್ಕಮ್ ಟ್ಯಾಕ್ಸ್ ಅಸೆಸಿಂಗ್ ಆಫೀಸರ್ ಶುಡ್ ಬಿ satisfy with provided documents and evidence by the business person ಇಂದ ಅದು ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟು ಅಸೆಸಿಂಗ್ ಆಫೀಸರ್ ಅಕ್ಸೆಪ್ಟ್ ಮಾಡಿದ್ರೆ ರಾಬರಿ ಆ್ಯಂಡ್ ಥೆಫ್ಟ್ ಆಲ್ಸೋ ಅಲೋಯಬಲ್. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ RPF ಕೊಟ್ಟರೆ ಅದು ಅಲೋಯಬಲ್. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ದಟ್ ಈಸ್ ಆಲ್ಸೋ ಅಲೋಯಬಲ್. ಮತ್ತು ನಾರ್ಮಲ್ ಆ್ಯಂಡ್ ಯೂಶುವಲ್ ಡಿಪ್ರಿಸಿಯೇಷನ್ನು, ಅದು ಡಿಪ್ರಿಸಿಯೇಷನ್ ಅಲೋಯಬಲ್. ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಫಿಕ್ಸ್ಡ್ ಅಸೆಟ್ಸ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ಅಂಡರ್ ಸೆಕ್ಷನ್ 32 ಪ್ರಕಾರ, ಸೊ ದಟ್ ಈಸ್ ಅಲೋಯಬಲ್. ಮತ್ತು ಕಾಂಪೆನ್ಸೇಷನ್ ಪೇಯ್ಡ್ ಟು ರಿಟ್ರೆಂಚ್ಡ್ ಎಂಪ್ಲಾಯಿ ಇನ್ ದ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್. ಸೊ ಯಾರು ವಿ ಶುಡ್ ಪೇ, ಅದನ್ನು ನಾವು ಅಲೋ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಅಲೋಯಬಲ್ ಎಕ್ಸ್ಪೆನ್ಸಸ್. ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧಪಡದೇ ಇರುವಂತಹ ಇನ್ಕಮ್, ಬಿಸ್ನೆಸ್ಸಿಂದ ರನ್ ಆಗಿಲ್ಲ, ಬಿಸ್ನೆಸ್ಸಿಂದ ಅರ್ನ್ ಆಗಿಲ್ಲ ಆದರೂ, ಸೊ ಇದು ನಮಗೆ ಬಿಸ್ನೆಸ್ ಅಂತ ಬರ್ಕೊಂಡಿರ್ತಾರೆ. ಯಾವ್ಯಾವುದು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಬಾಂಡ್ಸು, UTA ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಮ್ಯೂಚುವಲ್ ಫಂಡ್ಸಿಂದ ಬಂದರೆ ಇಂಟ್ರೆಸ್ಟು, ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೊ ಇನ್ಕಮ್ ಫ್ರಮ್ ಸ್ಯಾಲರಿ, ಸೊ ಇವೆಲ್ಲ ನಾವು ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಎ ರಿಲೇಷನ್ನು, ಡಿವಿಡೆಂಡ್ ರಿಸೀವ್ಡು, ವಿನಿಂಗ್ ಫ್ರಮ್ ಲಾಟ್ರಿ, ಶೇರ್ ಆಫ್ ಇನ್ಕಮ್ ಫ್ರಮ್ HUF, ದೀಸ್ ಆರ್ ಆಲ್ ದ ಅದರ್ ದೆನ್ ದ ಬಿಸ್ನೆಸ್ ಇನ್ಕಮ್ಸ್. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಬಿಸ್ನೆಸ್ ಇನ್ಕಮ್ಸ್ ಯಾವ್ಯಾವುದು? ಬ್ಯಾಡ್ ಡೇಟ್ಸ್ ರಿಕವರ್ಡ್. ಅಂದರೆ ಮೊದಲು ಬ್ಯಾಡ್ ಡೇಟ್ಸ್ ಅಂತ ನಾವು ಅಲೋ ಮಾಡಿರ್ತೀವಿ, ಆ ಬ್ಯಾಡ್ ಡೇಟ್ಸ್ ಮತ್ತೆ ರಿಕವರಿ ಆಯಿತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲು ಬ್ಯಾಡ್ ಡೇಟ್ಸು ಅಲೋಡ್, ಬ್ಯಾಡ್ ಡೇಟ್ಸ್ ಆಗಿದೆ ಅಂತ ನಾವು ಅಲೋ ಮಾಡಿರ್ತೀವಿ, ಬಟ್ ಈಗ ಅದು ರಿಕವರಿ ಆಗಿದೆ, ಲೇಟರ್ ಆನ್ ರಿಕವರ್ಡ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ. ಕಮಿಷನ್ ರಿಸೀವ್ಡು, ಬ್ರೋಕರೇಜು, ಡಿಸ್ಕೌಂಟ್ ರಿಸೀವ್ಡು, ಯಾಕೆಂದರೆ ಡಿಸ್ಕೌಂಟ್ ರಿಸೀವ್ಡು, ಡಿಸ್ಕೌಂಟ್ ಅಲೋಡ್ ಬೋತ್ ಆರ್ ಬಿಸ್ನೆಸ್ ಸಂಬಂಧಪಟ್ಟಿರುವಂಥದ್ದು. ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಡೆಟಾರ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಸ್ನೆಸ್. ಯಾಕೆಂದರೆ ಡೆಟಾರ್ ಉದ್ಭವ ಆಗೋದು ಯಾವಾಗ ಅಂದರೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಬರ್ತಾರೆ. ಸೊ ಹಾಗಾಗಿ ಅವರು ಬೇಕು. ರೀಫಂಡ್ ಆಫ್ ಸೇಲ್ಸು ಇವೆಲ್ಲ ನಮಗೆ ವೆರಿ ವೆರಿ ಇಂಪಾರ್ಟೆಂಟು. ಸೆಂಟ್ರಿ ಇನ್ಕಮ್ಸು, ಎಕ್ಸ್ಪರ್ಟ್ಸ್ ಇನ್ಸೆಂಟಿವ್, ಸಬ್ಸಿಡಿ ರಿಸೀವ್ಸು, ಇವೆಲ್ಲ ನಮಗೆ ಬಿಸ್ನೆಸ್ ಇನ್ಕಮ್ಸ್ ಅಂತ ಕರಿಬೇಕು. ನೆಕ್ಸ್ಟು ಡಿಪ್ರಿಸಿಯೇಷನ್. ವಾಟ್ ಈಸ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32? ಸೊ ಡಿಪ್ರಿಸಿಯೇಷನು ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಡ್ಯೂ ಟು ಫಿಸಿಕಲ್ ವೇರ್ ಆ್ಯಂಡ್ ಟೇರ್.
ಸೊ ಗಾಳಿ ನೀರು ಮಳೆಯಿಂದ ಅದರ ಬೆಲೆ ಕಡಿಮೆ ಆಗುತ್ತೆ. ಯಾವ ಥರದ ಒಂದು ಫಿಕ್ಸ್ಡ್ ಅಸೆಟ್ಸ್ ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಕ್ರಮೇಣವಾಗಿ ತನ್ನ ಶಕ್ತಿಯನ್ನು ಕಳ್ಕೊತಾ ಇದೆ ಅಂತ, ತನ್ನ ಬೆಲೆಯನ್ನು ಕಳ್ಕೊಳ್ತಾ ಇದೆ ಅಂತ. ಸೊ ಅದನ್ನು ನಾವೇನು ಕರಿತೀವಿ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಅಲೋಯಬಲ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಯಾವ್ಯಾವ ರೇಟ್ಸು ಇದೆ ಅಂತ ನೋಡ್ಕೊಳ್ಳಿ ಒಂದು ಸ್ವಲ್ಪ, ಇದು ಇಂಪಾರ್ಟೆಂಟು. ಬಿಲ್ಡಿಂಗ್ ಅದರದಿಂದ ರೆಸಿಡೆನ್ಷಿಯಲ್ ಪರ್ಪಸ್ ಇದ್ದರೆ 10%, ರೆಸಿಡೆನ್ಷಿಯಲ್ ಪರ್ಪಸ್ ಆದರೆ 5%. ಇದು ನೆನ್ಪಿಟ್ಕೊಳ್ಳಿ, ರೆಸಿಡೆನ್ಷಿಯಲ್ ಪರ್ಪಸ್ ಆದರೆ 5%, ಅದರದಿಂದ ರೆಸಿಡೆನ್ಷಿಯಲ್ ಪರ್ಪಸ್ 10%. ಟೆಂಪ್ರವರಿ ಎರೆಕ್ಷನ್ ಅಂದರೆ ವುಡನಲ್ಲಿ ಬಿಲ್ಡಿಂಗ್ ಟೆಂಪ್ರವರಿ ಕಟ್ಟಿರ್ತಾರೆ. ಯಾವ ಥರ ಅಂತಂದರೆ ಟೆಂಟ್ಗಳು ಅಂತ ಕರಿತೀವಿ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ. ಟೆಂಟ್ಸ್ ಹಾಕಿ ಅವೆಲ್ಲ ಹಾಕ್ಕೊಂಡು ಅಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಪರ್ಪಸ್ ಮಾಡಿ ಆ ಕನ್ಸ್ಟ್ರಕ್ಷನ್ ಮುಗಿದ ಕೂಡಲೇ ಹೊರಟೋಗ್ತಾರೆ. ಆ ಥರದಕ್ಕೆ 40%, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ 10%, ಪ್ಲಾಂಟ್ ಆ್ಯಂಡ್ ಮಿಷನರಿ 15%, ಮೋಟರ್ ಕಾರ್ ಅದರದ್ದೇ ಅಂದ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆದರೆ 15%, ಮೋಟರ್ ಕಾರ್ ಯೂಸ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆದರೆ ಟ್ಯಾಕ್ಸೀಸು ಲಾರೀಸು ಇವೆಲ್ಲ ಆದರೆ 30%, ಟ್ಯಾಕ್ಸಿ ಲಾರಿ ಬಸ್ಸಸ್ ಇವೆಲ್ಲ ಆದರೆ, ಏರೋಪ್ಲೈನ್ಸ್ ಕಂಪ್ಯೂಟರ್ 40%, ಬುಕ್ಸ್ ಆನ್ಯುಯಲ್ ಅದರ್ ದೆನ್ ಆನ್ಯುಯಲ್ ಪಬ್ಲಿಕೇಶನ್ 40%. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಫೋರ್ ಅದು ಬೇರೆ ಬೇರೆ ಸ್ಲಾಟ್ಸ್ ಇತ್ತು, ಆ ಸ್ಲಾಟ್ಸ್ನ ಈಗ ಬಿಡಿ 40% ಫಿಕ್ಸ್ ಮಾಡ್ಕೊಳ್ಳಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಸಚ್ ಆಸ್ ಪೇಟೆಂಟ್ಸು, ಕಾಪಿರೈಟ್ಸು, ಟೆಕ್ನಿಕಲ್ ನೋ ಹೌ, ದೀಸ್ ಆರ್ ಆಲ್ 25%. ಸರ್ಜಿಕಲ್ ಎಕ್ವಿಪ್ಮೆಂಟ್ 15% ಆ್ಯಂಡ್ ಲಿವಿಂಗ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್. ಸೊ ಮನುಷ್ಯನಿಗೆ ಬದುಕಿಸುವಂಥ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಆ ಥರ ಮೆಡಿಕಲ್ ಇದರಲ್ಲಿ ಬಳಸ್ತಾರೆ ಡಾಕ್ಟರ್ಸು ಹಾಸ್ಪಿಟಲ್ಸಲ್ಲೆಲ್ಲ, ಅದನ್ನು ನಾವು 40%ಗೆ ಚಾರ್ಜ್ ಮಾಡ್ಬೋದು ಅಂತ ಕರಿತೀವಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಒಂದು ಹಾಕಿದ್ದೀವಿ ನೋಡಿ. ಯಾವುದೇ ಅಸೆಟನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕೆ ಪುಟ್ ಟು ಯೂಸ್ ಮಾಡೋದಕ್ಕೆ ಲೆಸ್ ದ್ಯಾನ್ 180 ಡೇಸ್ ಇದ್ದರೆ, 6 ತಿಂಗಳಿಗಿಂತೂ ಕಡಿಮೆ ಇದ್ದರೆ, ಏನು ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೇಟ್ ಡಿಪ್ರಿಸಿಯೇಷನ್ ರೇಟ್ ಇದೆ ಅದರಲ್ಲಿ ನೀವು 50%ಅನ್ನು ತಗೋಬೇಕು. ಮೀನ್ಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ 15% ಇದೆ, ಅದರಲ್ಲಿ ಆಫ್ ತೊಗೋಬೇಕಾಗುತ್ತೆ, 7.5% ತೊಗೋಬೇಕಾಗತ್ತೆ. ಈಗ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಇದೆ ಆಯಿತಾ, ಎಕ್ಸ್ರೇ ಏನಂತೆ ಆ ಥರದ್ದೆಲ್ಲ ಬರುತ್ತವೆ ಆಯಿತಾ, ಸ್ಕ್ಯಾನಿಂಗ್ ಮಿಷಿನ್ಸ್ ಅಂತೆ, CT ಸ್ಕ್ಯಾನಿಂಗ್ ಮಿಷಿನ್ಸ್ ಅಂತೆ, ಈ ಥರದ್ದೆಲ್ಲ ಬರುತ್ತೆ. ಸೊ ಆ ಮಿಷಿನ್ಗಳಿಗೆ ಬಳಸ್ಕೊಳ್ಳೋಕ್ಕೆ ಪುಟ್ ಟು ಯೂಸ್ ಏನಾದರೂ 180 ಡೇಸ್ ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಆಗ 40% ಇರೋದು 20% ಆಗುತ್ತೆ. ಅದು ಅಂಡರ್ಸ್ಟುಡ್ಡು, ನೆನಪಲ್ಲಿ ಇಟ್ಕೋಬೇಕು. ಪ್ಲಾಂಟೆಡ್ ಮಿಷನರಿ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಬುಕ್ಸ್ ಆಗಿರಲಿ, ಯಾವುದೇ ಆಗಿರಲಿ. ಸೊ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ಸ್ ಏಕಾಗಿ ಸಾಕು ಆಯಿತಾ. ಸೊ ನೆಕ್ಸ್ಟು ನಾವು ಪ್ರಾಬ್ಲಮ್ಸು 6 ಮಾರ್ಕ್ಸು ಮತ್ತು 14 ಮಾರ್ಕ್ಸು ನೆಕ್ಸ್ಟ್ ಸೆಷನಲ್ಲಿ ಮಾಡೋಣ. ಓಕೆ, ಎಲ್ಲರಿಗೂ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.